ಓಕೆ, ಇದು ಓವರ್ವ್ಯೂ ಆಫ್ ಕ್ಯಾಪಿಟಲ್ ಆ್ಯಂಡ್ ಕಮಾಡಿಟಿ ಮಾರ್ಕೆಟ್ದು ಎರಡನೇ ಸೆಷನ್. ಸೊ ವಿಲ್ ಲುಕ್ ಅನ್ ಟು ದ ಕ್ಲಾಸಿಫಿಕೇಷನ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಈ ಹಿಂದಿನ ವಿಡಿಯೋಲಿ ವಿವ್ ಸ್ಪೋಕನ್ ಅಬೌಟ್ ವಾಟ್ ಇಸ್ ಅ ಫೈನಾನ್ಷಿಯಲ್ ಮಾರ್ಕೆಟ್ ಆ್ಯಂಡ್ ವಾಟ್ ಇಸ್ ಇಟ್ಸ್ ಇಂಪಾರ್ಟೆನ್ಸ್, ಏನೇನು ಕೆಲಸ ಮಾಡುತ್ತಾರೆ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಅನ್ನೋದನ್ನು ನೋಡಿದ್ದೀವಿ. ಈ ವಿಡಿಯೋಲಿ ವಿಲ್ ಲುಕ್ ಅಟ್ ದ ಕ್ಲಾಸಿಫಿಕೇಷನ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಫೈನಾನ್ಷಿಯಲ್ ಮಾರ್ಕೆಟ್ಸ್ ಕ್ಯಾನ್ ಬಿ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು ಮನಿ ಮಾರ್ಕೆಟ್ ಆ್ಯಂಡ್ ಕ್ಯಾಪಿಟಲ್ ಮಾರ್ಕೆಟ್. ಸೊ ಮನಿ ಮಾರ್ಕೆಟ್ ಅಂದರೆ ಏನು? Now generally when we say market ಅಂದರೆ ಒಂದು ಜಾಗ where some things are bought and sold. Okay, but money market ಅಂದರೆ it is not a place where money is bought and sold. It refers to an activity of borrowing and lending short term funds against short term credit instruments. So short term credit instruments ನ ಇಶ್ಯೂ ಮಾಡಿ ಅದರಿಂದ ಶಾರ್ಟ್ ಟರ್ಮ್ ಫಂಡ್ಸ್ನ ರೇಸ್ ಮಾಡುವಂಥ ಜಾಗನ, ಶಾರ್ಟ್ ಟರ್ಮ್ ಫಂಡ್ಸ್ನ ಕಲೆಕ್ಟ್ ಮಾಡುವಂಥ ಜಾಗನ ನಾವು ಮನಿ ಮಾರ್ಕೆಟ್ ಅಂತ ಕರಿತೀವಿ. ಈ ಶಾರ್ಟ್ ಟರ್ಮ್ ಕ್ರೆಡಿಟ್ ಇನ್ಸ್ಟ್ರೂಮೆಂಟ್ಸ್ ಯಾವುದ್ಯಾವುದು ಅಂದರೆ ಟ್ರೆಷರಿ ಬಿಲ್ಸ್ ವಿಚ್ ಆರ್ ಇಶ್ಯೂಡ್ ಬೈ ಗವರ್ಮೆಂಟ್, ಬಿಲ್ಸ್ ಆಫ್ ಎಕ್ಸ್ಚೇಂಜಸ್, ಬ್ಯಾಂಕರ್ಸ್ ಆಕ್ಸೆಪ್ಟೆನ್ಸಸ್, ಶಾರ್ಟ್ ಟರ್ಮ್ ಗವರ್ಮೆಂಟ್ ಸೆಕ್ಯೂರಿಟೀಸ್, ಈ ರೀತಿಯಾದಂಥ ಶಾರ್ಟ್ ಟರ್ಮ್ ಕ್ರೆಡಿಟ್ ಇನ್ಸ್ಟ್ರೂಮೆಂಟ್ಸ್ನ ಇಶ್ಯೂ ಮಾಡಿ ಅದರಿಂದ ಪಬ್ಲಿಕ್ಕಿಂದ ಫಂಡ್ಸ್ನ ರೇಸ್ ಮಾಡೋ ಒಂದು ಇಮ್ಯಾಜಿನರಿ ಪ್ಲೇಸ್ನ ಮನಿ ಮಾರ್ಕೆಟ್ ಅಂತ ಕರಿತೀವಿ. So what are the characteristics of money market? Money market is concerned with borrowing and lending of short term funds only. So now we already ನೋಡಿದ್ದೀವಿ, short term funds na collect ಮಾಡೋದು ಮಾತ್ರ money market. For borrowing and lending of funds, it should not be necessary that lenders should meet each other at one particular place. ಇದು ಯಾವುದೇ ಫಿಸಿಕಲ್ ಪ್ಲೇಸ್ ಅಲ್ಲ, ಯಾವುದೋ ಒಂದು ಮಾರ್ಕೆಟ್ ಅಲ್ಲ. ಇವಾಗ ಯಶವಂತಪುರ ಮಾರ್ಕೆಟ್ ಅಂದರೆ ಯಶವಂತಪುರದಲ್ಲಿ ಇರುತ್ತೆ ಅಂತ. ಮನಿ ಮಾರ್ಕೆಟ್ ಇಸ್ ನಾಟ್ ಅ ಪ್ಲೇಸ್, ಇಟ್ ಈಸ್ ಅ ವರ್ಚುವಲ್ ಪ್ಲೇಸ್. ಸೊ ಇಲ್ಲಿ ನಿಮಗೆ ಜನ ಎದುರು ಬದರಾಗಿ ಸಿಗೋದು ನೆಸೆಸಿಟಿ ಇಲ್ಲ. ಓಕೆ, ದೇ ನೀಡ್ ನಾಟ್ ಮೀಟ್ ಅಟ್ ಆಲ್, ಫಿಸಿಕಲಿ ಮೀಟ್ ಮಾಡೋ ಅವಶ್ಯಕತೆಯೇ ಇರಲ್ಲ. ದೇ ಕ್ಯಾನ್ ಕ್ಯಾರಿ ಆನ್ ನೆಗೋಸಿಯೇಷನ್, effect no financial transactions through telegram, telephone, mail or other means of communication. This is how you buy things on say Flipkart or Amazon. ಅಲ್ಲಿ ನೀವೇನು ಸೆಲ್ಲರ್ಸ್ನ ಮೀಟ್ ಮಾಡಲ್ಲ, you just select something, you make the payment and it's been delivered to you, or you sell something, you receive the payment without even knowing who is the buyer. So same thing here also. Here also all the communication happens through telephone or telegram or mail or anything, and there's no physical meeting at all. Okay, short term credit instruments like bill of exchange, treasury bills are also dealt with in the money market. Money market is a homogeneous market. Okay, ಇಟ್ಸ್ ಅ ಸಿಂಗಲ್ ಹೋಮೋಜಿನಿಯಸ್ ಮಾರ್ಕೆಟ್. ಬಟ್ ಇದರಲ್ಲಿ ಹಲವಾರು ಸಬ್ ಮಾರ್ಕೆಟ್ಸ್ ಇದೆ. ಕಾಲ್ ಮನಿ ಮಾರ್ಕೆಟ್ ಇದೆ, ಟ್ರೆಷರಿ ಬಿಲ್ ಮಾರ್ಕೆಟ್ ಇದೆ, ಡಿಸ್ಕೌಂಟ್ ಮಾರ್ಕೆಟ್ ಇದೆ, ಕೊಲ್ಯಾಟ್ರಲ್ ಲೋನ್ ಮಾರ್ಕೆಟ್, ಈ ರೀತಿ ಹಲವಾರು ಮಾರ್ಕೆಟ್ಸು ಸೇರಿ ಮನಿ ಮಾರ್ಕೆಟ್ ಆಗುತ್ತೆ. ದ ಲಾರ್ಜ್ ನಂಬರ್ ಆಫ್ ಬಾರೋವರ್ಸ್ ಆ್ಯಂಡ್ ಲೆಂಡರ್ಸ್ ಆಫ್ ಮನಿ ಇನ್ ದ ಮನಿ ಮಾರ್ಕೆಟ್. ಲಾರ್ಜ್ ವಾಲ್ಯೂಮ್ ಆಫ್ ಶಾರ್ಟ್ ಟರ್ಮ್ ಫಂಡ್ಸ್ ಇಸ್ ಟ್ರೇಡೆಡ್ ಇನ್ ಮನಿ ಮಾರ್ಕೆಟ್. ಲಾರ್ಜ್ ವಾಲ್ಯೂಮ್ ತುಂಬ ಜಾಸ್ತಿ ಅಮೌಂಟ್ನ ಕಲೆಕ್ಟ್ ಮಾಡ್ತಾರೆ, ಬಟ್ ಇಟ್ ವಿಲ್ ಬಿ ಶಾರ್ಟ್ ಟರ್ಮ್ ಫಂಡ್ಸ್. ಶಾರ್ಟ್ ಟರ್ಮ್ ಫಂಡ್ಸ್ ಯೂಶಲಿ ಫಾರ್ ವಿತಿನ್ ಅ ಇಯರ್, ಒಂದು ವರ್ಷದ ಒಳಗಡೆ ಮೆಚ್ಯೂರ್ ಆಗುವಂಥ ಇನ್ವೆಸ್ಟ್ಮೆಂಟ್ಗಳನ್ನ ಮಾತ್ರ ಇಲ್ಲಿ ಮಾಡೋದು. ಸೊ ವೆರಿ ವೆರಿ ಶಾರ್ಟ್ ಪೀರಿಯಡ್ಸ್ ಆಫ್ ಟೈಮ್, 15 days, 45 days. ನಮ್ಮ ಟ್ರೆಷರಿ ಬಿಲ್ಸ್ ಎಲ್ಲ 45 days, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಎಲ್ಲ 45 days. ಈ ರೀತಿಯಾಗಿ ಸಣ್ಣ ಟರ್ಮ್ಗಳಿಗೆ ನಾವು ಇನ್ವೆಸ್ಟ್ಮೆಂಟ್ನ ಮನಿ ಮಾರ್ಕೆಟಿಂದ ರೈಸ್ ಮಾಡ್ಕೋಬೋದು. ಓಕೆ, ಆ್ಯಸ್ ಇನ್ ಎನಿ ಅದರ್ ಮಾರ್ಕೆಟ್, ಮನಿ ಮಾರ್ಕೆಟ್ ಆಲ್ಸೋ ದರ್ ಇಸ್ ಪ್ರೈಸ್ ಫಾರ್ ದ ಮನಿ ಬಾರೋಡ್ ಆ್ಯಂಡ್ ಲೆಂಟ್. ಮನಿ ನೀವು ಯಾವಾಗಾದ್ರೂ ಬಾರೋ ಮಾಡಿದ್ರೆ ಅಥವಾ ಲೆಂಟ್ ಮಾಡಿದ್ರೆ ಅದಕ್ಕೊಂದು ರಿಟರ್ನ ಕೊಡಬೇಕು. ದಟ್ ರಿಟರ್ನ್ ಇಸ್ ಕಾಲ್ಡ್ ಆಸ್ ಇಂಟ್ರೆಸ್ಟ್. ಆ್ಯಂಡ್ ಮನಿ ಮಾರ್ಕೆಟ್ ಇಸ್ ದ ಮೇನ್ ಸೋರ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಫಿನಾನ್ಸ್. ನೀವು ಲಾಂಗ್ ಟರ್ಮ್ ಸೋರ್ಸಸ್ ಫಂಡ್ಸ್ ಬೇಕಂದರೆ, ಅಂದರೆ ನಿಮಗೆ ಇನ್ವೆಸ್ಟ್ಮೆಂಟ್ಗೆ, ಅಸೆಟ್ಸ್ಗೆ ಬೇಕು ಅಂದರೆ ಯೂಶಲಿ ವಿ ರೇಸ್ ಇಟ್ ಥ್ರೂ ಕ್ಯಾಪಿಟಲ್ ಮಾರ್ಕೆಟ್. ಬಟ್ ವರ್ಕಿಂಗ್ ಕ್ಯಾಪಿಟಲ್ ಫಿನಾನ್ಸ್ ಬೇಕು ಅಂದರೆ ಇಟ್ಸ್ ಯೂಶಲಿ ಡನ್ ಥ್ರೂ ಮನಿ ಮಾರ್ಕೆಟ್. ಓಕೆ, ದೇರ್ ಆರ್ ವೇರಿಯಸ್ ಇನ್ಸ್ಟ್ರೂಮೆಂಟ್ಸ್ ಆಫ್ ಮನಿ ಮಾರ್ಕೆಟ್. ಮನಿ ಮಾರ್ಕೆಟಲ್ಲಿ ಹಲವಾರು ರೀತಿಯಾದಂಥ ಇನ್ಸ್ಟ್ರೂಮೆಂಟ್ಸ್ನ ಡೀಲ್ ಮಾಡ್ತೀವಿ. ನಾನು ಆಗಲೇ ಹೇಳಿದ್ದೆ, ಇಟ್ ಕುಡ್ ಬಿ ಕಾಲ್ ಮನಿ ಮಾರ್ಕೆಟ್ ವಿಚ್ ಇಸ್ ಯುವರ್ ಇಂಟರ್ ಬ್ಯಾಂಕ್ ಲೋನ್ಸ್. ಒಂದು ಬ್ಯಾಂಕಿಂದ ಮತ್ತೊಂದು ಬ್ಯಾಂಕಿಗೆ ಲೋನ್ ತೊಗೋಬೋದು. ಸಿ ಡಿಸ್ ಅಥವಾ ಸರ್ಟಿಫಿಕೇಟ್ಸ್ ಆಫ್ ಡೆಪಾಸಿಟ್ಸ್ ಅಂತ ಏನು ಕರಿತೀವಿ, ದ್ಯಾಟ್ ಟ್ರೆಷರಿ ಬಿಲ್ಸ್ ಆಫ್ ಗವರ್ಮೆಂಟ್. ಇಟ್ ಕುಡ್ ಬಿ ಟ್ರೇಡ್ ಬಿಲ್ಸ್, ಕಮರ್ಷಿಯಲ್ ಪೇಪರ್ಸ್, ಪ್ರಾಮಿಸರಿ ನೋಟ್ಸ್ ಬೈ ರೆಪ್ಯೂಟೆಡ್ ಕಂಪ್ನೀಸ್. ಓಕೆ, ಆ್ಯಂಡ್ ಡೀಲರ್ಸ್ ಇನ್ ಮನಿ ಮಾರ್ಕೆಟ್ ಆರ್ ಲೆಂಡರ್ಸ್. ಓಕೆ, ಸಪ್ಲೈಯರ್ಸ್ ಆಫ್ ಶಾರ್ಟ್ ಟರ್ಮ್ ಫಂಡ್ಸ್. ಯಾರ್ಯಾರು ಸಪ್ಲೈ ಮಾಡ್ತಾರೆ ಅಂದರೆ ಇಟ್ ಕುಡ್ ಬಿ ಸೆಂಟ್ರಲ್ ಬ್ಯಾಂಕ್, ಕಮರ್ಷಿಯಲ್ ಬ್ಯಾಂಕ್, ಡಿಸ್ಕೌಂಟ್ ಹೌಸಸ್, ಬಿಲ್ ಬ್ರೋಕರ್ಸ್, ಇನ್ಶೂರೆನ್ಸ್ ಕಂಪ್ನೀಸ್, ಫಿನಾನ್ಷಿಯಲ್ ಕಾರ್ಪೊರೇಷನ್ಸ್ ಆ್ಯಂಡ್ ಬಿಗ್ ಬಿಸ್ನೆಸ್ ಆ್ಯಂಡ್ ಬಾರೋವರ್ಸ್. ಆ್ಯಂಡ್ ಬಾರೋವರ್ಸ್ ಆಫ್ ಶಾರ್ಟ್ ಟರ್ಮ್ ಫಂಡ್ಸ್ ಯಾರ್ಯಾರು?
ಗೌರ್ಮೆಂಟ್ ನಾವೀಗ ಆಲ್ರೆಡಿ ನೋಡಿದ್ವಲ್ಲ ಟ್ರೆಜರಿ ಬಿಲ್ಸ್ನ ಇಶ್ಯೂ ಮಾಡ್ತಾರೆ ಅಂತ. ಸೊ ಇಟ್ ಕುಡ್ ಬಿ ಗೌರ್ಮೆಂಟ್, ಇಟ್ ಕುಡ್ ಬಿ ಸೆಮಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್, ಇಟ್ ಕುಡ್ ಬಿ ಕಮರ್ಷಿಯಲ್ ಬ್ಯಾಂಕ್ಸ್ ಇನ್ ಟರ್ಮ್ಸ್ ಆಫ್ ಕಾಲ್ ಮನಿ. Industries and business concerns, they can give you trade bills, commercial papers, promissory notes, stock exchange dealers, farmers and private individuals. So idishtu money market ge sambandhapattandu. Now we'll see what are the functions of money market. One, it provides an outlet to commercial banks for employment of their short term funds. Our short term funds ge employ ಮಾಡೋದಕ್ಕೋಸ್ಕರ ಕಮರ್ಷಿಯಲ್ ಬ್ಯಾಂಕ್ಸ್ಗೆ ಒಂದು ಔಟ್ಲೆಟ್. ಇವಾಗ ಸೇ ನಿಮ್ಗೆ ಹತ್ರ ಕಮರ್ಷಿಯಲ್ ಬ್ಯಾಂಕ್ಸು ಆರ್ ಡಿಗಳು ತೊಗೋತಾರೆ, ಎಫ್ ಡಿಗಳು ತೊಗೋತಾರೆ ಫಾರ್ ಪೀರಿಯಡ್ ಆಫ್ 6 months, 1 year, ಈವನ್ ಆರ್ ಡಿ ಫಾರ್ ಪೀರಿಯಡ್ ಆಫ್ 6 months or 1 year. ಇದನ್ನು ಅವರೆಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಇನ್ವೆಸ್ಟ್ಮೆಂಟ್ಗೆ ಒಂದು ಜಾಗ ಬೇಕು. ದ್ಯಾಟ್ ಜಾಗ ದೇ ವಿಲ್ ಫೈಂಡ್ ಇನ್ ಥ್ರೂ ಮನಿ ಮಾರ್ಕೆಟ್. ಸೊ ದೇ ವಿಲ್ ಆಲ್ಸೋ ಗೆಟ್ ರಿಟರ್ನ್ಸ್. ಇಲ್ಲಾಂದರೆ ಅವ್ರಿಗೆ ರಿಟರ್ನ್ಸ್ ಬರಲಿಲ್ಲ ಅಂದರೆ ನಿಮ್ಗೆ ಇಂಟ್ರೆಸ್ಟ್ ಹೆಂಗೆ ಕೊಡ್ತಾರೆ? ಸೊ ದ್ಯಾಟ್ ಈಸ್ done through money market. It offers a channel to non-banking financial institutions such as companies or financial houses for investment of their short-term funds. Even companies and financial houses, if they have surplus funds, ಅವ್ರ ಹತ್ರ ಸಾಕಷ್ಟು ದುಡ್ಡಿದೆ ಅಂದರೆ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೂ they can use this. Then they provide short-term funds to industrialists to meet their working capital requirements. ಇಂಡಸ್ಟ್ರಿಯಲಿಸ್ಟ್ಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಮೀಟ್ ಮಾಡೋದಕ್ಕೆ ಇದು ಶಾರ್ಟ್ ಟರ್ಮ್ ಫಂಡ್ಸ್ನ ಹೆಲ್ಪ್ ಮಾಡುತ್ತೆ, ಪ್ರೊವೈಡ್ ಮಾಡುತ್ತೆ. ಗೌರ್ಮೆಂಟ್ನವ್ರಿಗೂ ಕೂಡ ಶಾರ್ಟ್ ಟರ್ಮ್ ಫಂಡ್ಸ್ ಕೊಡ್ತಾರೆ ಥ್ರೂ ಟ್ರೆಜರಿ ಬಿಲ್ಸ್ ಆರ್ ಶಾರ್ಟ್ ಟರ್ಮ್ ಲೋನ್ಸ್. ಆ್ಯಂಡ್ ಇಟ್ ಸರ್ವ್ಸ್ ಇಸ್ ಅ ಮೀಡಿಯಮ್ ಥ್ರೂ ವಿಚ್ ಸೆಂಟ್ರಲ್ ಬ್ಯಾಂಕ್ ಇನ್ ಕಂಟ್ರೋಲ್ ಎಕ್ಸೈಸ್ ಇಟ್ಸ್ ಕಂಟ್ರೋಲ್ ಓವರ್ ದ ಕ್ರಿಯೇಷನ್ ಆಫ್ ಕ್ರೆಡಿಟ್. ಕ್ರೆಡಿಟ್ ಕ್ರಿಯೇಷನ್ ಮೇಲೆ ಸೆಂಟ್ರಲ್ ಬ್ಯಾಂಕ್ ಕೂಡ ಕಂಟ್ರೋಲ್ನ ಎಕ್ಸಸೈಸ್ ಮಾಡೋದಕ್ಕೆ ಇದೊಂದು ಮೀಡಿಯಮ್ ಆಗುತ್ತೆ. ಸೊ ದಟ್ಸ್ ಅಬೌಟ್ ಮನಿ ಮಾರ್ಕೆಟ್. Now the second major market in financial markets are capital markets. Money market is a market for short-term funds. ಅಂದರೆ ಒಂದು ವರ್ಷದ ಒಳಗಡೆ ಇರುವಂಥ ಡಿಮ್ಯಾಂಡ್ಸ್ಗೆ ಅಥವಾ ಸಾಲಕ್ಕೆ ನೀವು ಮನಿ ಮಾರ್ಕೆಟ್ನ ಅಪ್ರೋಚ್ ಮಾಡಿದ್ರೆ, ಇಫ್ ಯು ವಾಂಟ್ ಲಾಂಗ್ ಟರ್ಮ್ ಫಂಡ್ಸ್, ಇಫ್ ಯು ವಾಂಟ್ ಫಂಡ್ಸ್ ಫಾರ್ ಅ ಪೀರಿಯಡ್ ಆಫ್ ಮೋರ್ ದೆನ್ 1 year, you will approach the capital market. The capital market refers to institution and mechanism for effective pooling of long-term funds from investing parties. In short, it's a market which deals with shares, bonds, securities and debentures. ಓಕೆ, ಸೊ ಕ್ಯಾಪಿಟಲ್ ಮಾರ್ಕೆಟಲ್ಲಿ ನಿಮಗೆ ಲಾಂಗ್ ಟರ್ಮ್ ಸೋರ್ಸ್ ಆಫ್ ಫಂಡ್ಸ್ನ ರೇಸ್ ಮಾಡೋದ್ರಿಂದ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ನ ಇಶ್ಯೂ ಮಾಡಿ. ಆ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಯಾವುದಾದ್ರು ಅಂದರೆ ಶೇರ್ಸ್, ಬಾಂಡ್ಸ್, ಡಿಬೆಂಚರ್ಸ್ ಆ್ಯಂಡ್ ಅದರ್ ಸೆಕ್ಯೂರಿಟೀಸ್. ವಾಟ್ ಆರ್ ದ ಫೀಚರ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್? ಇಟ್ ಡೀಲ್ಸ್ ವಿತ್ ಲಾಂಗ್ ಟರ್ಮ್ ಆ್ಯಂಡ್ ಮೀಡಿಯಮ್ ಸೋರ್ಸ್ ಫಂಡ್ಸ್. ಶಾರ್ಟ್ ಟರ್ಮ್ ಎಲ್ಲ ಮನಿ ಮಾರ್ಕೆಟಲ್ಲಿ, ಲಾಂಗ್ ಟರ್ಮ್ ಆ್ಯಂಡ್ ಮೀಡಿಯಮ್ ಟರ್ಮ್ ಎಲ್ಲ ಕ್ಯಾಪಿಟಲ್ ಮಾರ್ಕೆಟಲ್ಲಿ. It's concerned with transfer of long-term and medium funds from investing parties to industry and commercial enterprise. Ownership securities like equity and preference shares and creditorship securities like debentures and bonds are dealt in capital market. Capital market alli there are few things that are involved. One is called as primary market, one is called as secondary market, and there are specialized financial institutions. Primary market andre we'll see that in the next class as well. Primary market is called as new securities market, as the first time issue of securities is done through primary market. And the first time company in the ಜನರಲ್ ಪಬ್ಲಿಕ್ಗೆ ಇಶ್ಯೂ ಆಗುವಂಥ ಸೆಕ್ಯೂರಿಟೀಸು, ಡೈರೆಕ್ಟಾಗಿ ಇಶ್ಯೂ ಆಗುವಂಥ ಸೆಕ್ಯೂರಿಟೀಸು ಪ್ರೈಮರಿ ಮಾರ್ಕೆಟಲ್ಲಿ ಇಶ್ಯೂ ಮಾಡ್ತಾರೆ. ವೆರಾಸ್ ಸೆಕೆಂಡರಿ ಮಾರ್ಕೆಟ್ ಇಸ್ ವೆನ್ ಎಕ್ಸಿಸ್ಟಿಂಗ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಆರ್ ಬಾಟ್ ಆ್ಯಂಡ್ ಸೋಲ್ಡ್ ಇನ್ ದ ಮಾರ್ಕೆಟ್. ಓಕೆ, ಸ್ಟಾಕ್ ಮಾರ್ಕೆಟ್ ಅಂತ ಏನು ಹೇಳ್ತೀವಿ ಅದು. Then there are some specialized financial institutions which are included in capital market. The deals in capital market are the individuals and commercial enterprises are the investors like individuals and institutional investors. So dealers bandu investors like individuals and other institutional investors. Now what are the functions of capital market? One, it facilitates large scale nationwide mobilization of savings and financial resources. So ನೀವು ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಸ್ಟಾಕ್ಸ್ ಮೂಲಕ ಅಥವಾ ಶೇರ್ಸ್ ಅಥವಾ ಡಿಬೆಂಚರ್ಸ್ನ ಇಶ್ಯೂ ಮಾಡೋದ್ರ ಮೂಲಕ ನೀವು ಫಂಡ್ಸ್ನ ಮೊಬಿಲೈಸ್ ಮಾಡ್ಬೋದು, ಫಂಡ್ಸ್ನ ಕಲೆಕ್ಟ್ ಮಾಡ್ಬೋದು ದೇಶದ ಯಾವುದೇ ಮೂಲೆಯಿಂದ. ಓಕೆ, ದೆನ್ ಇಟ್ ಆಕ್ಸಲರೇಟ್ಸ್ ಕ್ಯಾಪಿಟಲ್ ಫಾರ್ಮೇಷನ್. ಈ ಸೇವಿಂಗ್ಸ್ನೆಲ್ಲ ಇದು ಕ್ಯಾಪಿಟಲ್ ಆಗಿ ಕನ್ವರ್ಟ್ ಮಾಡಿ ಕ್ಯಾಪಿಟಲ್ ಫಾರ್ಮೇಷನ್ನ ಬೂಸ್ಟ್ ಮಾಡುತ್ತೆ. ದೆನ್ ಇಟ್ ಯೂಸಸ್ ಫಾರಿನ್ ಕ್ಯಾಪಿಟಲ್ ಫಾರ್ ಕ್ವಿಕರ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಅ ಕಂಟ್ರಿ. ವೆನ್ ಪೀಪಲ್ ಆರ್ ಮೇಕಿಂಗ್ ಇನ್ವೆಸ್ಟ್ಮೆಂಟ್ ಬರೀ ನಮ್ಮ ದೇಶದವ್ರು ಮಾಡಬೇಕು ಅಂತೇನಿಲ್ಲ. ದೇರ್ ಲಾಟ್ ಆಫ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ who make investment, so ಅದು ಕೂಡ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ. ಇಟ್ ಮೇಕ್ಸ್ ಇಫೆಕ್ಟಿವ್ ಅಲೊಕೇಶನ್ ಆಫ್ ಮೊಬಿಲೈಸ್ ಫಿನಾನ್ಷಿಯಲ್ ರಿಸೋರ್ಸಸ್. ಸೊ ಪ್ರಾಜೆಕ್ಟ್ಸ್ಗಳು ಹಲವಾರು ಪ್ರಾಜೆಕ್ಟ್ಸ್ ಇರುತ್ತೆ, ಬಟ್ ಮನಿ ವಿಲ್ ಬಿ ಲಿಮಿಟೆಡ್.
So it has to be optimally utilized. So which are the projects which will give you a major return? ಅದಕ್ಕೆ ಫಂಡ್ಸ್ನ ಅಲೋಕೇಟ್ ಮಾಡೋದ್ರಲ್ಲೂ ಕೂಡ this plays a very major role. It ensures ready and continuous market for long-term funds. Okay. Now, what is the difference between capital and money market? As I told you, capital market deals with long-term and medium-term loans, whereas money market deals with short-term funds, which is up to 1 year. It arranges large amounts of funds. It arranges small amount of funds. Small, not in terms of small in terms of company wise. ಒಂದು ಕಂಪ್ನಿಗೆ ಒಂದು ಸ್ವಲ್ಪ ದುಡ್ಡು ಬೇಕು ಅಂದರೆ ದೇ ಗೋ ಇನ್ ಫಾರ್ ಮನಿ ಮಾರ್ಕೆಟ್, ಬಟ್ if they want lot of money, they'll go for capital market. It makes fund available for fund fixed capitalನ ಫಂಡ್ ಮಾಡೋಕ್ಕೆ, ಅಂದರೆ ಇನ್ವೆಸ್ಟ್ಮೆಂಟ್ ಇನ್ ಫಿಕ್ಸ್ಡ್ ಅಸೆಟ್ಸ್ ಮಾಡೋಕ್ಕೆ. Money market makes funds available for working capital. Capital market is limited and selected market. This is a widely distributed market because the amount of funds is very low. Rate of interest is low. Rate of interest is actually high. Long-term securities are equity and preference shares, debentures and bonds. Here it is trade bills, treasury bills, commercial papers, certificate of deposits, etc. Investment banks like financial corporations, mutual funds are the leading financial institutions. Illi money market alli commercial banks are the major institutions. It links between investing parties and industrial commercial enterprise. This acts as a link between depositors and borrowers. Okay, so this is the major difference between capital and money market. If you have any doubt, please post it here.